ನಾವು ನೋಡ್ತೇವೆ, ಇಬ್ರಿಯ 4:12 ನೋಡ್ತೇವೆ, 12ರಲ್ಲಿ ನೋಡ್ತೇವೆ, ದೇವರ ವಾಕ್ಯವು ಇಬ್ಬಾಯಿ ಕತ್ತಿ ಎಂಬುದಾಗಿ ನೋಡ್ತೇವೆ. ಅಲ್ಲೆಲ್ಲೂಯ. ಎರಡು ಕಡೆ ಚೂಪಿರುತ್ತೆ. ಅದು ನಮ್ಮ ಕೀಲು ಮಜ್ಜೆಗಳನ್ನ ವಿಭಾಗಿಸುವಂತದ್ದಾಗಿದೆ. ವಾಕ್ಯ ನಾವು ಓದುವಾಗ, ವಾಕ್ಯ ನಾವು ಕೇಳುವಾಗ, ವಾಕ್ಯ ನಾವು ಧ್ಯಾನಿಸುವಾಗ ನಮಗೆ ವಾಕ್ಯ ಮಾತಾಡುವಂತದ್ದಾಗಿದೆ. ಅದಕ್ಕೆ ವಾಕ್ಯದಲ್ಲಿ ಜೀವವಿದೆ. ಅಲ್ಲೆಲ್ಲೂಯ. ಅದನ್ನು ಯಾರನ್ನು ವಾಕ್ಯವನ್ನ ಓದ್ತಾರೋ, ಧ್ಯಾನ ಮಾಡ್ತಾರೋ, ಆಸಕ್ತಿಯಿಂದ ಅದನ್ನ ಓದ್ತಾರೋ ಅವರ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ದೇವರ ವಾಕ್ಯ. ಅಲ್ಲೆಲ್ಲೂಯ. ಎಷ್ಟೋ ದೊಡ್ಡ ರೌಡಿಗಳಾಗಿರ್ಬೋದು, ಎಷ್ಟೋ ದೊಡ್ಡ ಪಾಪಿ ಆಗಿರ್ಬೋದು, ಎಷ್ಟೋ ದೊಡ್ಡ ದುಷ್ಟನಾಗಿರ್ಬೋದು, ಎಷ್ಟೋ ದೊಡ್ಡ ಕಲಾವಿದನಾಗಿರ್ಬೋದು, ಆದ್ರೆ ದೇವರ ವಾಕ್ಯ ಅವನಲ್ಲಿ ಹೋಗುವಾಗ ಅವನ ಜೀವಿತವನ್ನ ಬದಲಾಯಿಸುವಂತದ್ದಾಗಿದೆ. ಅದಕ್ಕೆ ವಾಕ್ಯದಲ್ಲಿ ಪವರ್ ಇದೆ. ಅದೇ ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯ ಏನಾಗಿತ್ತು? ಹಾಗಾದ್ರೆ ನಾವು ವಾಕ್ಯವನ್ನು ಓದುವಾಗ ದೇವರನ್ನೇ ನಾವು ಓದ್ತಾ ಇದ್ದೇವೆ ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ನಾವು ಧ್ಯಾನ ಮಾಡುವಾಗ ಯೇಸುವನ್ನೇ ಧ್ಯಾನ ಮಾಡ್ತಾ ಇದ್ದೇವೆ. ಆ ವಾಕ್ಯವನ್ನ ಸ್ವೀಕರಿಸುವಾಗ ಯೇಸುವನ್ನೇ ನಾವು ಸ್ವೀಕರಿಸಿಕೊಳ್ತಾ ಇದ್ದೇವೆ. ಆ ವಾಕ್ಯಕ್ಕೆ ಒಪ್ಪಿಸಿಕೊಡುವಾಗ ಯೇಸುವನ್ನೇ ಒಪ್ಪಿಸಿಕೊಡ್ತಾ ಇದ್ದೇವೆ. ಆ ವಾಕ್ಯವನ್ನು ನಾವು ಓದಿ ಅದರ ಪ್ರಕಾರ ದೇವರೇ ಇದೇ ತರ ಜೀವಿಸಬೇಕು, ಬದಲಾಯಿಸುವುದಕ್ಕೆ ಹೇಳುವಾಗ ಯೇಸು ನಮ್ಮ ಜೀವಿತವನ್ನ ಬದಲಾಯಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಕೇಳುವಾಗ ತೀರ್ಥ ಕಿವಿ ಉಳ್ಳವರಾಗಿ, ಏನೋ ಅಲಸ್ಯಗಾರರಾಗಿ, ಒಂದು ಮಂಡು ಹೃದಯರಾಗಿ ಕೇಳಬೇಡಿ. ವಾಕ್ಯ ಕೇಳುವಾಗ ದೇವರ ಜೊತೆ ಮಾತಾಡು. ಹೃದಯದಲ್ಲಿ ಅನ್ಕೊಳ್ತಾ ಇರ್ಬೇಕು ನಾವು, ದೇವರನ್ನ ಮಾತಾಡುದೇವ್ರೆ, ಜೀವಿತ ಸರಿಪಡಿಸಿದ್ದೇವೆ, ಇಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದೇವೆ, ಇಂಥ ಕಷ್ಟದಲ್ಲಿ ಇದ್ದೀನಿ ದೇವರೇ, ಇಂಥ ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇನೆ ದೇವರೇ, ಹೇಗಾದ್ರೂ ಮಾಡಿ ಮಾತಾಡು, ಬಲಪಡಿಸು, ಧೈರ್ಯಪಡಿಸು. ಆಮೇಲೆ ಆ ರೀತಿ ನಾವು ದೇವರ ಬಳಿಯಲ್ಲಿ ನಾವು ಮಾತಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ದೇವರ ಇಂಥ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೇವೆ, ಏನಾದ್ರೂ ನೊಂದಿಗೆ ಮಾತಾಡ್ಬೇಕೆಂಬುದಾಗಿ ದಾಹದಿಂದ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಕೂತ್ಕೊಳ್ಬೇಕು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಕೇಳಬೇಕಾದ್ರೆ ಆಯಾಸಗೊಂಡು, ಉಪವಾಸ ಹೊಡ್ಕೊಂಡು, ಏನೋ ಮೊಬೈಲ್ ಕಚ್ಕೊಡ್ಕೊಂಡು, ಮೊಬೈಲ್ ದೇವರ ಸನ್ನಿಧಿಯಲ್ಲಿ ಬರುವಾಗ ಸೈಲೆಂಟ್ ಇಟ್ಬಿಡ್ಬೇಕು. ಇಲ್ಲಿ ಯಾರಾದ್ರೂ ನಡೀತಾ ಇರುತ್ತೆ, ಅಲ್ಲಿ ಏನೋ ಒಂದು ಶಾಂಪಲ್ ನಡೀತಾ ಇರುತ್ತೆ, ಅದೇನೋ ಅಲ್ಲೇ ಕೈಯಲ್ಲಿ ಇಟ್ಕೊಂತಾರೆ. ಬೈಬಲ್ ಕೈಯಲ್ಲಿ ಇಟ್ಕೊಂಡಿರಲ್ಲ, ಬೈಬಲ್ ಮುಂದೆ ಇಟ್ಕೊಂಡಿರಲ್ಲ. ಕೆಲವು ಬೈಬಲ್ ತರೋದಿಲ್ಲ ಸಭೆಗೆ, ಏನ್ ಮೊಬೈಲ್ ಅಲ್ಲಿ ಇದೆಯಲ್ಲ ಅಂತ ಬರ್ತೇವೆ. ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಏನು ಕೊಡ್ಬೇಕು? ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು. ಹಲ್ಲೆಲೂಯಾ. ವಾರಕ್ಕೆ ಒಂದ್ಸಲಾದ್ರೂ ಸಭೆಯಲ್ಲಿ ಸತ್ಯವೇದವನ್ನ ತರಬೇಕು. ವಾರಕ್ಕೆ ಒಂದ್ಸಲಿ ನಾನು ಹೇಳ್ತಾ ಇರೋದು 365 ದಿನ ಅಲ್ಲ, 365 ದಿನ ಯಾವ್ದಿರುತ್ತೆ ಅಂತ ಹೇಳಿದ್ರೆ ಯಾವ್ದಿರತ್ತೆ? ವೆರಿ ಗುಡ್. ಹೆಂಡತಿ ಕೂಡ ಇರಲ್ಲ 365 ದಿನ. ಎಲ್ಲೆಲ್ಲೋ ಮೀಟಿಂಗ್ ಇದ್ದಾಗ, ಎಲ್ಲೆಲ್ಲೋ ಏನೇನೋ ಕೆಲಸ ಇದ್ದಾಗ ಹೊರಟೋಗ್ಬಿಡ್ತಾರೆ. ಕೆಲವರು ವ್ಯಾಪಾರಕ್ಕೆ ಹೊರದೇಶ ಹೋದಾಗ ಹೆಂಡತಿಯನ್ನು ಬಿಟ್ಟು ಹೋಗ್ತಾರೆ ಅಲ್ವಾ? ಅದೇ ದೇವರ ವಾಕ್ಯಕ್ಕೆ ಎಷ್ಟು ನಾವು ಆದ್ಯತೆ ಕೊಡ್ತೇವೆ ಎಂಬುದಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದೇ ಕೀರ್ತನೆಗೆ ಓದಿದೀವಲ್ವಾ, ಅಲ್ಲಿ 19ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಅನೇಕ ಕಷ್ಟವಿದ್ರು, ಒಂದಲ್ಲ, ಎರಡಲ್ಲ, 100 ಅಲ್ಲ, 200 ಅಲ್ಲ, ಅನೇಕ ಅಂದ್ರೆ ಲೆಕ್ಕವಿಲ್ಲ, ಎಣಿಸೋದಕ್ಕಾಗೋದಿಲ್ಲ. ಅಷ್ಟು ಕಷ್ಟ ಬಂದ್ರು ನೀತಿವಂತನಿಗೆ ಆ ಎಲ್ಲ ಕಷ್ಟಗಳಿಂದ ಯೆಹೋವನು ಬಿಡಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಯಾರಿಗೆ? ನೀತಿವಂತನಾಗಿ ನಡೆದುಕೊಳ್ಳುವವರಿಗೆ, ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವವರಿಗೆ. ನಾವು ಸರ್ಗುರು ಸೇವೆಗೆ ಹೋದಾಗ ಸೇವಕರು ಹೇಳ್ತಾ ಇದ್ರು, ಏನ್ ಬೇಕಂತೆ ನಮ್ಗೆ? ಭಯ, ಭಕ್ತಿ ಎರಡು ಬೇಕು ನಮ್ಗೆ. ಕೆಲವರಿಗೆ ಭಕ್ತಿ ಇದೆ, ಭಯ ಇಲ್ಲ. ಒಬ್ಬ ಮನುಷ್ಯನು ನೀತಿವಂತನಾಗಿ ಗುರುತಿಸಲ್ಪಡ್ತಾ ಇದೆ ಎಂಬುದಾಗಿ ಹೇಳಿದಾದ್ರೆ ಅವನಲ್ಲಿ ಭಯ ಭಕ್ತಿ ಇರುತ್ತೆ. ಹಲ್ಲೆಲೂಯಾ. ಅಯ್ಯೋ ಭಕ್ತಿ ಇದ್ರೆ ಸಾಕು, ಪ್ರಾರ್ಥನೆ ಬರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಚರ್ಚೆಗೆ ಬರ್ತಾ ಇದ್ದೀನಿ, ಸೇವೆಗೆ ಹೋಗ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ದಶಮಭಾಗ ಕೊಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ಅಲ್ಲಿ ಭಕ್ತಿ ಅಷ್ಟೇ. ಭಯ ಕಾಣೋದು ಕಷ್ಟ ಪ್ರಿಯರೇ ಇವತ್ತು ದಿನದಲ್ಲಿ. ಭಯ ಒಂದಿದ್ರೆ ಒಬ್ಬ ಮನುಷ್ಯನಲ್ಲಿ ಭಕ್ತಿ ತಾನಾಗೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ದೇವರ ಭಯ ನಮ್ಮಲ್ಲಿ ಬಂದ್ರೆ ತಾನಾಗಿಯೇ ಭಕ್ತಿ ಕೂಡ ಬಂದ್ಬಿಡುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಇಂಥವರಿಗೆ ಕಷ್ಟಗಳು ಅನೇಕ ಬಂದ್ರು ಯೆಹೋವನವರಿಂದ ಅವೆಲ್ಲವುಗಳಿಂದ ಬಿಡಿಸೋಕೆ ದೇವರು ಶಕ್ತನಾಗಿದ್ದಾನೆ. ನಮ್ಮ
ನಮ್ಮ ಹತ್ರ ನೋಡೋದು ದೇವರು ಆಸ್ತಿ ನೋಡ್ತಾ ಇಲ್ಲ, ಅಂತಸ್ತು ನೋಡ್ತಾ ಇಲ್ಲ, ದುಡ್ಡು ನೋಡ್ತಾ ಇಲ್ಲ, ಬಂಗ್ಲೆ ನೋಡ್ತಾ ಇಲ್ಲ, ಕಾರ್ ನೋಡ್ತಾ ಇಲ್ಲ. ನಮ್ಮ ಒಳಗಡೆ ನೋಡ್ತಾ ಇರೋದು ದೇವರು ಒಂದೇ ಒಂದು. ನೀನ್ ನೀತಿವಂತನಾಗಿ ಬದುಕ್ತಾ ಇದೆಯಾ, ಪರಿಶುದ್ಧನಾಗಿ ಬದುಕ್ತಿದ್ಯಾ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೀತಾ ಇದೆಯಾ, ದೇವರಲ್ಲಿ ಸತ್ಯ, ದೇವರ ಸತ್ಯ ಅನುಸಾರವಾದ ಕಾರ್ಯಗಳಲ್ಲಿ ನಡೀತಾ ಇದೆ ಎಂಬುದಾಗಿ ಅದನ್ನು ನೋಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೌಂದರ್ಯ ನೋಡ್ತಾ ಇಲ್ಲ ದೇವರು, ನಾವು ಹಾಕುವಂತ ಕಾಣಿಕೆ ನೋಡ್ತಾ ಇಲ್ಲ ದೇವರು, ನಮ್ಮ ಅರ್ಥ ಬಿಸ್ನೆಸ್ ನೋಡ್ತಾ ಇಲ್ಲ ದೇವರು. ನಮ್ಮಲ್ಲಿ ನೋಡ್ತಾ ಇದ್ದು ಒಂದೇ, ನನ್ನ ಮಗನಲ್ಲಿ ನೀತಿ ಇದೆಯಾ, ನನ್ನ ಮಗಳಲ್ಲಿ ನೀತಿ ಇದೆಯಾ, ಅದನ್ನೇ ನೋಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇಂಥ ನೀತಿವಂತನಿಗೆ ಪ್ರಿಯರೇ, ಇಂಥ ನೀತಿವಂತನಿಗೆ, ದೇವರಿಗೆ ಭಯಪಡುವ ಮನುಷ್ಯನಿಗೆ, ದೇವರ ವಾಕ್ಯಕ್ಕೆ ವಿಧೇಯಾಗಿ ನಡೆಯುವ ಮನುಷ್ಯನಿಗೆ ಎಂಥ ದೊಡ್ಡ ಕಷ್ಟ ಬರಲಿ ಅವೆಲ್ಲಗಳಿಂದ ದೇವರು ಬಿಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋನಿಗೆ ಶೋಧನೆ ಬಂತು. ಎಂಥ ಶೋಧನೆ! ಬೆಂಕಿಯಲ್ಲಿ ಹಾಕುವಂತ ಶೋಧನೆ, ದಗದಗನೆ ಉರಿಯುವಂತ, 7ರಷ್ಟು ಹೊತ್ತಿ ಉರಿಯುವಂತ ಬೆಂಕಿಯಲ್ಲಿ ಹಾಕುವಂತ ಆ ಶೋಧನೆ ಬಂತು. ಹಲ್ಲೆಲೂಯಾ. ಅವರು ಭಯ ಪಟ್ಟಿಲ್ಲ, ಆ ಬೆಂಕಿ ನೋಡಿ ಭಯ ಪಟ್ಟಿರಲಿಲ್ಲ, ಆ ರಾಜನ ಮಾತಿಗೆ ಭಯ ಪಡಲಿಲ್ಲ, ಆ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ. ನಾನು ನನ್ನ ದೇವರಲ್ಲಿ ಭಯಭಕ್ತಿ ಆಗಿದ್ದೇನೆ, ನನ್ನ ದೇವರು ಬದುಕಿಸಿದ್ರು ಬದುಕಿಸಲಿ, ಸತ್ರು ನಾವು ದೇವರಾಜ್ಯಕ್ಕೆ ಹೋಗ್ತೇವೆ. ಆದರೆ ಒಂದು ರಾಜನೇ, ನಿನ್ನ ಮೂರ್ತಿಗೆ ನಾವು ವಿಧೇಯ ಆಗೋದಿಲ್ಲ, ನಿನ್ನ ಮಾತಿಗೆ, ನಿನ್ನ ಹಾನಿಯನ್ನು ನಿಲ್ಲಿಸಿದೆಯಲ್ಲ, ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದಿಲ್ಲ. ಅದು ಭಯಭಕ್ತಿ. ಶೋಧನೆ ಬಂದ್ರೆ, ಸಮಸ್ಯೆ ಬಂದ್ರೆ ಹಿಂಜರಿಯೋದಲ್ಲ, ಕಷ್ಟ ಬಂತು, ರೋಗ ಬಂತು ಎಂಬುದಾಗಿ ಹಿಂಜರಿಯೋದಲ್ಲ ಭಯಭಕ್ತಿ. ಏನೇ ಬಂದ್ರು ನಾವು ದೇವರಿಗಾಗಿ ನಿಂತ್ಕೊಳ್ತೇನೆ. ಹಲ್ಲೆಲೂಯಾ. ಆದ್ರೂ ನಾನು ಹಾಕಿದ ಹೆಜ್ಜೆ ಇನ್ನು ಮುಂದೆ ಹಾಕ್ತೀನಿ ಹೊರತು ಹಿಂದೆ ನಾವು ತೆಗೆಯೋದಿಲ್ಲ ಎಂಬುದಾಗಿ ತೀರ್ಮಾನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಪ್ರಿಯರೇ. ಇವತ್ತು ಅನೇಕ ಕಷ್ಟಗಳು, ನಷ್ಟಗಳು ಉಂಟಾದಾಗ ಹೇಗೆ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಅನ್ಕೊಳ್ತೇವ, ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು, ಇನ್ನೂ ಹೆಚ್ಚಾಗಿ ದೇವರ ಆಲಯಕ್ಕೆ ಹೋಗ್ಬೇಕು, ಇನ್ನೂ ದೇವರಲ್ಲಿ ಭಯಭಕ್ತಿಯಾಗಿ ಇರಬೇಕು, ಇನ್ನೂ ವಾಕ್ಯವನ್ನು ಓದ್ಬೇಕು ಎಂಬುದಾಗಿ ನಾವು ನಮ್ಮ ಮನಸ್ಸಲ್ಲಿ ಆ ರೀತಿ ಆಗ್ತಾ ಇದೆಯಾ? ಆ ರೀತಿ ಆಗ್ತಾ ಇದ್ರೆ ದೇವರಿಗೆ ಸ್ತೋತ್ರ. ಇಲ್ಲ ಅಂತ ಹೇಳಿದ್ರೆ ನಾವು ಮಾನಸಾಂತರ ಹೊಂದಬೇಕು. ಪ್ರಿಯರೇ, ಕಷ್ಟಗಳು ಇವತ್ತಿಂದ ಅಲ್ಲ, ಆಗಿಂದಲೂ ಕಷ್ಟ ಬರ್ತಾ ಇದೆ. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ಬಂದಂತ ಕಷ್ಟ ಇವತ್ತುವರೆಗೂ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ, ಯೇಸು ಸ್ವಾಮಿ ಹೊರತು. ಮನುಷ್ಯರೇ ನಾನು ಹೇಳ್ತಿರೋದು, ಯೋಬನಿಗೆ ಬಂದಂತ ಕಷ್ಟಗಳು, ಹಿಂಸೆಗಳು, ಆ ನೋವುಗಳು, ವೇದನೆಗಳು ಇವತ್ತುವರೆಗೂ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಕಷ್ಟದ ಮಧ್ಯದಲ್ಲಿ ಕೂಡ ಯೋಬನ ಜೀವಿತವನ್ನು ನೋಡಿ, ಹೇಗೆ ನನ್ನ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಲಿ ಅವನು ಹೇಳ್ತಾ ಇದ್ದಾನೆ. ದೇವರಿಗೆ ಕೊಟ್ಟಂತ ನೀತಿಯನ್ನ, ದೇವರಿಗೆ ಕೊಟ್ಟಂತ ರಕ್ಷಣೆಯನ್ನ ನಾನು ಕಳೆದುಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಯಥಾರ್ಥದ ಹೆಸರನ್ನು ನಾನು ಕಳೆದುಕೊಳ್ಳೋದಿಲ್ಲ, ನನ್ನ ಅಭಿಷೇಕವನ್ನ ಕಳೆದುಕೊಳ್ಳೋದಿಲ್ಲ, ನನ್ನ ನಿತ್ಯರಾದ ದೇವರನ್ನ ನಾನು ಕಳೆದುಕೊಳ್ಳೋದಿಲ್ಲ. ಆತನು ನನಗೆ ಕೊಟ್ಟಂತ ನೀತಿಯನ್ನ ನಾನು ಕಳೆದುಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಆ ರೀತಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಏನಾದ್ರೂ ಒಂದು ಕಷ್ಟ ಸಮಸ್ಯೆಗಳು ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಒಂದೇ ಒಂದು ತಿಳ್ಕೊಳ್ಳಿ, ನಮ್ಮ ಜೀವಿತವನ್ನ ಸರಿಪಡಿಸೋದಕ್ಕಾಗಿ, ನಮ್ಮನ್ನಂತ ಕಲ್ಮಶವನ್ನ ತೆಗೆದು ಹಾಕಬೇಕೆಂಬುದಾಗಿ ಅಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರಿಯರೇ, ಏನೇ ಕಷ್ಟ ಅನುಭವಿಸ್ತಿದ್ದೀರಿ ಇವತ್ತು, ಏನೇ ಸಮಸ್ಯೆಗಳು, ಸಾಲನ, ರೋಗನ, ಕಾಯಿಲೆನ, ಬಲಹೀನತೆಯ ಇಕ್ಕಟ್ಟ, ಏನೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ದೇವರಲ್ಲಿ ನೀತಿವಂತರಾಗಿ ಬದುಕುವುದಕ್ಕೆ ತೀರ್ಮಾನ ಮಾಡುವಾಗ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಡುವಂತ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮಾತುಗಳಲ್ಲಿ ಪರಿಶುದ್ಧತೆ ಇರಬೇಕು, ನಾವು ನೋಡೋ ನೋಟಗಳಲ್ಲಿ ಪರಿಶುದ್ಧತೆ ಇರಬೇಕು, ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ. ನಮ್ಮ ಸ್ವಭಾವಗಳಲ್ಲಿ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನಿನ್ನ ವಾಕ್ಯಕ್ಕೆ ನಾನು ಹಿಂಜರಿದ ಹಾಗೆ, ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನನ್ನ ಕಾಲುಗಳು ಜಾರದ ಹಾಗೆ ನನ್ನನ್ನು ಕಾಪಾಡು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ತಾನೇ ದೇವರು ಆ ಕಷ್ಟಗಳ ಮಧ್ಯದಲ್ಲಿ ದಾವೀದ ಹಾದು ಹೋಗುವಾಗ, ಬೆಟ್ಟಗಳ ಮಧ್ಯದಲ್ಲಿ, ಕಾಡುಗಳ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ ಇರುವಾಗಲೂ ಕೂಡ ದೇವರನ್ನು ನೋಡ್ತಾ ಇದ್ದರು. ದೇವರೇ ರಕ್ಷಿಸು, ನಾನು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ, ನನ್ನ ಬಲವೇ, ನನ್ನ ದುರ್ಗವೇ, ನನ್ನ ಆಶ್ರಯವೇ, ನನ್ನ ಖೇಡವೇ, ನನಗಾಗಿದ್ದ ಮಾಡುವಾತನೇ, ನನ್ನ ಪ್ರಾಣವನ್ನು ಕಾಯುವಾತನೇ, ಸಮಸ್ಯೆಗಳಿಂದ ಬಿಡಿಸುವಾತನೇ, ಈ ಶತ್ರುಗಳಿಂದ ಬಿಡಿಸುವಾತನೇ, ರೋಗದಿಂದ ಬಿಡಿಸುವಾತನೇ, ಮತ್ತೆ ನನಗೆ ಉನ್ನತ ಸ್ಥಳ ತರುವಾತನೇ, ಮತ್ತೆ ನನ್ನ ಆಶೀರ್ವದಿಸುವಾತನೇ, ಮತ್ತೆ ನನ್ನನ್ನು ಪರಿಶುದ್ಧಪಡಿಸುವಾತನೇ, ನಾನು ನಿನ್ನಲ್ಲಿ ಮಮತೆ ಇರ್ತೇನೆಪ್ಪ, ತಪ್ಪಿಸು ಎಂಬುದಾಗಿ ಹೇಳುವಾಗ ದೇವರು ತಪ್ಪಿಸಿದನೋ ಇಲ್ವೋ? ತಪ್ಪಿಸಿದರು.
ಆಶೀರ್ವದಿಸಿದರು. ಯಾವ ಸ್ಥಿತಿಯಿಂದ ಬಿಟ್ಟು ಹೋದನೋ ಮತ್ತೆ ತಿರುಗಿ ಅದೇ ಸ್ಥಿತಿಯಲ್ಲಿ ದೇವರು ಕೂಡ ತಂದು ಅವರನ್ನು ಆಶೀರ್ವದಿಸಿರುವುದಾಗಿ ನೋಡ್ತೇವೆ. ಯೋಬನು ನೀತಿವಂತನಾಗಿ ಬದುಕಿದನು, ಸತ್ಯವಂತನಾಗಿ ಬದುಕಿದನು, ದೇವರಿಗೆ ಭಯಪಟ್ಟು ಬದುಕಿದನು. ಪ್ರಿಯರೇ, ಕಳೆದು ಹೋದಂತ ಒಂದರಷ್ಟು ಬದಲಾಗಿ ಎರಡರಷ್ಟನ್ನು ದೇವರು ಆಶೀರ್ವದಿಸಿದರು ಎಂಬುದಾಗಿ ನೋಡ್ತೇವೆ. ಇವತ್ತು ನಾವು ಏನೇ ಕಷ್ಟ ನಷ್ಟ ಅನುಭವಿಸ್ತಾ ಇದೀವ, ಟೆನ್ಷನ್ ಬ್ರದರ್, ಫಾಸ್ಟರ್ ಟೆನ್ಷನ್ ತಡ್ಕೊಳಕ್ ಆಗಲ್ಲ, ಸಾಲ ಟೆನ್ಷನ್, ಆ ಟೆನ್ಷನ್, ಈ ಟೆನ್ಷನ್, ಅದಕ್ಕೆ ಕುಡಿತಿದ್ದೀನಿ, ಅದಕ್ಕೆ ಕೆಟ್ಟ ಚಟ ಮಾಡ್ತಿದ್ದೀನಿ, ಅದಕ್ಕೆ ಪ್ರಾರ್ಥನೆ ಬರ್ತಾ ಇಲ್ಲ, ಅದಕ್ಕೆ ನಾನು ಚರ್ಚೆಗೆ ಬರ್ತಾ ಇಲ್ಲ, ಅದಕ್ಕೆ ನಾನು ಉಪವಾಸ ಮಾಡಕ್ ಬರ್ತಾ ಇಲ್ಲ, ಅದಕ್ಕೆ ನಾನು ಸಭೆಗೆ ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ನನಗೆ ಯಾವ ದೇವರು ಬೇಡ ಎಂಬುದಾಗಿ ನಾನು ತೀರ್ಮಾನ ಮಾಡಿದ್ದೇನೆ. ಯಾವ ದೇವರಿಲ್ಲ. ಯಾರು ಹೇಳುದು ಯಾವ ದೇವರಿಲ್ಲ ಅಂತ? ಸೈತಾನನು. ಟೆನ್ಷನ್ ಬಿಟ್ರೆ ಯಾವ ದೇವರಿಲ್ಲ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ, ನನಗೆ ಆಶೀರ್ವಾದ. ಹಾಗಾದ್ರೆ ಏನೋ ಒಂದು ನಾಗವಲ್ಲಿ ಸಮಸ್ಯೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಪ್ರಶ್ನೆ ಮಾಡುವಂತದ್ದು ದೇವರ ಆತ್ಮನಲ್ಲ, ಸೈತಾನನ ಆತ್ಮ. ದೇವರ ಮೇಲೆ ಗುಣಗುಟ್ಟುವುದು, ವಾಕ್ಯದ ಮೇಲೆ ಗುಣಗುಟ್ಟುವುದು, ಸಭೆ ಕುರಿತು ಗುಣಗುಟ್ಟುವುದು, ಪ್ರಸಂಗದ ಕುರಿತು ಗುಣಗುಟ್ಟುವುದು ದೇವರ ಆತ್ಮನ ಕಾರ್ಯವಲ್ಲ. ಅದು ದೆವ್ವ, ಪೀಡೆ, ಪಿಶಾಚಿ, ಸೈತಾನ್. ಹಲ್ಲೆಲೂಯಾ. ಅವನು ತೀರ್ಮಾನ ಮಾಡಬೇಕು. ಇವತ್ತು ಏನೇ ಕಷ್ಟ ಬಂದ್ರು ನನ್ನ ದೇವರ ಸನ್ನಿಧಿಯನ್ನು ಬಿಡುವುದೇ ಇಲ್ಲ. ಏನೇ ಪ್ರಾಬ್ಲಮ್ ಬಂದ್ರು, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರನ್ನು ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ಮಾಡದೆ ಹೋದ್ರು, ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ದೇವರು. ಹಲ್ಲೆಲೂಯಾ. ಹಬಕ್ಕೂಕ ನೋಡ್ತೇವೆ, ಹಟ್ಟಿಯಲ್ಲಿ ಕುರಿ ಇಲ್ಲದೆ ಹೋದ್ರು, ದ್ರಾಕ್ಷರಸ ಇಲ್ಲದೆ ಹೋದ್ರು, ಆಶೀರ್ವಾದ ಇಲ್ಲದೆ ಹೋದ್ರು, ನಾನು ದೇವರಲ್ಲಿ ಸಂತೋಷ ಪಡ್ತೇನೆ. ಇದು ಯಾವಾಗ ಹೇಳಿದ್ದು? ಆವಾಗ ಹೇಳಿದ್ದು. ಇವಾಗ ಏನು? ಹಲ್ಲೆಲೂಯಾ. ಇವಾಗ ಆಶೀರ್ವಾದ ಇದ್ರೇನೆ 32 ಹಲ್ಲು ಹೊರಗೆ ಬರುದು, ಇಲ್ಲಾಂದ್ರೆ ಕ್ಲೋಸ್. ಹಲ್ಲೆಲೂಯಾ. ಆಶೀರ್ವಾದ ಬಂದ್ರೆ, ದುಡ್ಡು ಬಂದ್ರೆ, ಅಕೌಂಟ್ ಅಲ್ಲಿ ದುಡ್ಡು ಇದ್ರೇನೆ ನಮಗೆ ಸಂತೋಷ. 4 ಜನ ಮುಂದೆ ಆಹಾ ಈ ಏನಾದ್ರೂ 0 ಬ್ಯಾಲೆನ್ಸ್ ಹಾಕ್ಬಿಟ್ರೆ ಹೋಯ್ತು, ಅವರ ಕೆಲಸ ಫಿನಿಶ್. ಹಲ್ಲೆಲೂಯಾ. ಆಗ ಹೇಳ್ತಾ ಇದ್ದೇನೆ, ಏನೇ ಇದ್ರು ಇಲ್ಲದೆ ಹೋದ್ರು ದೇವರಲ್ಲಿ ನಾನು ಸಂತೋಷ ಪಡ್ತೇನೆ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ನನ್ನ ದೇವರ ನಿಮಿತ್ತವಾಗಿ ಇದೆಲ್ಲವನ್ನು ಕಸವೆಂದೆಂಬುದಾಗಿ ನಾನು ಎಣಿಸ್ಬಿಟ್ಟಿದ್ದೇನೆ, ತಳ್ಳಿಬಿಟ್ಟಿದ್ದೇನೆ, ಬಿಸಾಕಿ ಬಿಟ್ಟಿದ್ದೇನೆ. ನನಗೆ ಅನ್ನ ವಸ್ತ್ರ ಇದೆ ಸಾಕು, ತಿನ್ನೋದಕ್ಕೆ ಊಟ, ಕುಟ್ಕೊಳ್ಳೋದಕ್ಕೆ ಬಟ್ಟೆ. ಹಾಗಾದ್ರೆ ಸಾಲ ಇದೆಯಲ್ಲ ಬ್ರದರ್ ಅಂತ ಹೇಳ್ಬೇಕು. ಅದೇ ಹೇಳಿದ್ರೆ, ನಾನು ನೀತಿವಂತನಾಗಿದ್ರೆ ಎಲ್ಲಾ ಕಷ್ಟಗಳಿಂದ ಬಿಡಿಸುತ್ತಾನೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ನೀತಿವಂತನಾಗಿ ಜೀವಿಸುವುದಕ್ಕೆ ಈ ಕೊನೆ ಕಾಲದಿದ್ದೇವೆ, ಕಡೆ ಕಾಲದಲ್ಲಿದ್ದೇವೆ, ಆಪತ್ತಿನ ಕಾಲದಿಲ್ಲ, ಸೈತಾನ ಕಾಲದಲ್ಲಿ ಇದ್ದೇವೆ ನಾವು. ಹಲ್ಲೆಲೂಯಾ. ಮುಂದೆ ವರ್ಷ ಕಳೀತಾ ಹೋಗ್ತಾ ಇದೆ, ತಿಂಗಳು ಕಳೀತಾ ಹೋಗ್ತಾ ಇದೆ, ದಿನಗಳು ಕಳೀತಾ ಹೋಗ್ತಾ ಇದೆ. ನಾವು ಏನಾಗ್ತಾ ಇದ್ದೇವೆ? ಹಲ್ಲೆಲೂಯಾ. ಪ್ರಿಪರೇಷನ್ ಆಗ್ಬೇಕು. ಹಲ್ಲೆಲೂಯಾ. ಇರುವಂತ ಕಷ್ಟ ನಷ್ಟಗಳು ಹೊರ ಹಾಕ್ಬೇಕಾದ್ರೆ ನಿನ್ನ ಪ್ರಯತ್ನ, ನಿನ್ನ ಬಲವನ್ನು, ನಿನ್ನ ಸ್ವಾಪತ್ತೇನೋ, ನಿನ್ನ ಬಿಸ್ನೆಸ್ನೋ, ಅಲ್ಲಿನೋ ಇಲ್ಲಿನೋ, ಆಫ್ರಿಕಾನೋ, ದುಬಾಯೋ ಅಲ್ಲ, ದೇವರ ಸಮ್ಮುಖ, ದೇವರಿಂದಲೇ. ಹಲ್ಲೆಲೂಯಾ. ನೀನು ದೇವರಿಗೆ ಒಳಗಾಗಿ, ವಾಕ್ಯಕ್ಕೆ ಒಳಗಾಗಿ ನೀನು ಬದುಕುವಾಗ ನೀನು ಎಲ್ಲೇ ಹೋದ್ರು ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ. ಈ ವಾಕ್ಯದ ಮುಖಾಂತರವಾಗಿ ದೇವರೆಲ್ಲ ನಮ್ಮೆಲ್ಲರನ್ನ ಆಶೀರ್ವದಿಸಿ. ಆಮೇಲೆ ಕರೆಗಳ ತಂದೆ ದೇವರಿಗೆ ಮಹಿಮೆ ಪಡಿಸೋಣ. ತಂದೆ, ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ದೇವರೇ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದು ಕರ್ತನೇ ಸ್ವಾಮಿ, ಅದರಿಂದ ಬಿಡಿಸುವನು ನೀನೇ ಸ್ವಾಮಿ. ನಮ್ಮೆಲ್ಲರ ಕಷ್ಟಗಳು, ನಷ್ಟಗಳು, ನೋವುಗಳು, ವೇದನೆಗಳು, ಚಿಂತ ಭಾರಗಳು, ಸಾಲ, ಸಂಕಷ್ಟ, ಕಾಯಿಲೆ, ಬಲತೆಗಳನ್ನು ಬಿಡಿಸುವಾತನು ನೀನೇ ಎಂಬುದಾಗಿ ನಂಬುತ್ತೇವೆ. ನಿಮ್ಮ ನಾಮಕ್ಕೆ ಮಹಿಮೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.